ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತೇಳಿ. ಇಲ್ಲಿ ನೋಡಿ ಇಟ್ಕೊಂಡಿದ್ದೀನಿ ಖಾರ, ಉಪ್ಪು, ಅರಿಶಿನ, ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೆಂತೆ ಇದ್ದರೆ ಆಗ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮಾಡಿದರೆ. ಎಲ್ಲರೂ ಹೇಗಿದ್ದೀರಾ? ಭಾಳ ದಿನ ಆಯಿತು ನಾನು ವಿಡಿಯೋ ಮಾಡಬೇಕಂದ್ರೆ ಆಗಲೇ ಇಲ್ಲ ಕಣ್ರಿ. ಮನೆಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಫಂಕ್ಷನ್ ಇತ್ತು, ಹಾಗಾಗಿ ಆಗಲಿಲ್ಲ. ಅದೇ ಇವತ್ತು ಮಾಡೋಣ, ಸಂಡೇ ಫ್ರೀ ಇರ್ತೀನಲ್ಲ, ಸಂಡೇ ಏನಾದರೂ ಸ್ಪೆಷಲ್ ಮಾಡ್ಕೊಂಡು ಬರೋಣ ವೀಡಿಯೋಗೆ ಅಂತೇಳಿ, ಯೂಟ್ಯೂಬ್ಗೆ ಬರೋಣ ಅಂತೇಳಿ ಮಾಡಿದೆ. ಇವತ್ತು ಚಿಕನ್ನು ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ, ಒಂದು 2 ಟೊಮಾಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ಮಾಡಿಕೊಂಡು ಮಾಡೋಕಲ್ಕ ತೋರಿಸ್ತೀನಿ ಯಾವ ಥರ ಅಂತೇಳಿ. ನೋಡಿ, ನಮ್ಮ ಹಸ್ಬೆಂಡ್ಗೆ ಆಮ್ಲೆಟ್ ಕೇಳ್ತಿದ್ದಾರೆ, ಆಮ್ಲೆಟ್ ಹಾಕಿದ್ದೀನಿ. ರೊಟ್ಟಿ ಜೊತೆಗೆ ಆಮ್ಲೆಟ್ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ತಿಂದರೆ. ನಾನಂತೂ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸಾರಿ ಕಣ್ರಿ, ಏನು ಹೇಳ್ದೇನೆ 1 ಮಂತ್ ಆಯಿತು. ಆಗ ಅತ್ತೆ ಪಲಾವ್ ಮಾಡ್ತಿದ್ದಾಳೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಹೆಸರು ಬರಬೇಕು, ಅಕ್ಕಿ ಹಾಕ್ಬೇಕು ಪಲಾವ್ಗೆ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಪಲಾವ್ ಮಾಡ್ತಿದ್ದಾರೆ. ಪಲಾವು, ಚಿಕನ್ನು, ದಾಲ್ಚಾ. ನಮ್ಮ ಮನೆಯವ್ರಿಗೆ ಚಿಕನ್ ಮಟನ್ ಎಲ್ಲ ಬಿಟ್ಟಿದ್ದಾರೆ ತಿನ್ನೋದು. ನೋಡಿ, ಆಮ್ಲೆಟ್ ನೋಡ್ತಾ ಇದ್ರೆ ನೀರು ಉರ್ತಾ ಇದೆ, ಎಲ್ಲ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ. ಮತ್ತು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಗಿದೆ ನೋಡಿ. ಅವರು ಚಿಕನ್ ಮಟನ್ ತಿಂತಾ ಇಲ್ಲ, ನಮ್ಮ ಹಸ್ಬೆಂಡ್ ಅವ್ರು ಬಿಟ್ಟಿದ್ದಾರೆ. ಅದಕ್ಕೆ ಅಕ್ಕಿ ಹಾಕ್ತಿದ್ದಾರೆ ನೋಡಿ. ನಮ್ಮ ಅತ್ತೆಯವರು ರೆಡಿ ಆಗ್ತಿದೆ ಪಲಾವು. ಆಲ್ರೆಡಿ ಆಮ್ಲೆಟು, ರೊಟ್ಟಿ ತಿಂದರು ಅವರು. ಮಧ್ಯಾಹ್ನ ಊಟಕ್ಕೆ ಪಲಾವು, ಚಿಕನ್ನು, ದಾಲ್ಚಾ 3 ರೆಡಿ ಮಾಡಬೇಕು. ಈಗ ಆಲ್ರೆಡಿ ಅನ್ನ ಆಯಿತು. ಇವಾಗ ನೋಡಿ ಚಿಕನ್ ಇಟ್ಟಿದ್ದೀನಿ, ಕಾದಿದೆ, ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ರೀಲ್ಸ್ ಮಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ಎಲ್ಲರೂ. ಅಲ್ಲಿ ಓದಲೆಲ್ಲ ಜನ ಕೇಳ್ತಿದ್ದಾರೆ ಹಾಗೆ, ಮತ್ತು ಲೈವಲ್ಲಿ ಓದಂಗೆಲ್ಲ ಕೇಳ್ತಿದ್ದಾರೆ. ಕಮೆಂಟಲ್ಲಿ ಹಾಕ್ತಿದ್ದಾರೆ, ಯಾಕೆ ರೀಲ್ಸ್ ಮಾಡ್ತಾಯಿಲ್ಲ, ಸ್ಟಾಪ್ ಮಾಡಿದ್ದೀರಾ ಅಂತೇಳಿ. ಇಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ, ಮಾಡ್ಕೊಂಡು ಹೋಗ್ತೀವಿ. ಮಿಸ್ ಮಾಡಿದ್ರೆ ಮಾಡ್ತೀವಿ. ಆಲ್ರೆಡಿ ಎಣ್ಣೆಯಲ್ಲಿ ನೋಡಿ ಈರುಳ್ಳಿ ಎಲ್ಲ ಬೆಂದಿದೆ, ಅದಕ್ಕೆ ಮತ್ತೆ ಚಿಕನ್ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ನೀಟಾಗಿ ಬೇಯಿಸೆಲ್ಲ ಖಾರ ಉಪ್ಪೆಲ್ಲ ಚಿಕನ್ ಕಲ್ತ್ಬಿಟ್ರೆ, ಎಣ್ಣೆಲಿ ಚೆಂದ ಫ್ರೈ ಮಾಡಿಬಿಟ್ರೆ ಅಬ್ಬಬ್ಬಾ ಅದ್ರದ್ದು ಟೇಸ್ಟ್ ಏನು ಹೇಳಿ. ಇದು ನಮ್ಮ ಚಿಕ್ಕತ್ತೆ ಹೇಳ್ಕೊಟ್ಟಿದ್ದು ಈ ಥರ ಮಾಡಬೇಕಂತೇಳಿ. ಚೆನ್ನಾಗಿರುತ್ತೆ, ಮಾಡಿ ನೋಡಿ, ಟ್ರೈ ಮಾಡಿ. ಅದಕ್ಕೊಂಚೂರು ಕೊಬ್ಬರಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಮನೆಯಲ್ಲಿ ನಾವು ಜಾಸ್ತಿ ಟಮಾಟೆ ಸಾರು ಅದಕ್ಕೆಲ್ಲ ಕೊಬ್ಬರಿ ಪೇಸ್ಟ್ ರೆಡಿ ಇರುತ್ತೆ. ಬೆಳಗ್ಗೆನೇ ರೆಡಿ ಮಾಡ್ಕೊಂಡ್ಬಿಡ್ತೀವಿ, ಎದಕ್ಕಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಮತ್ತೆ ಕೇಳ್ತಿದ್ದಾರೆ ರೀಲ್ಸ್ ಬಗ್ಗೆ, ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಕಮೆಂಟ್ ಹಾಕ್ತಿದ್ದಾರೆ. ಮಾಡಬೇಕು, ಇವತ್ತಿಂದ ಮಾಡ್ತೀವಿ, ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು. ಎಲ್ಲ ರೆಡಿ ಆಗಿದೆ ನೋಡಿ. ನನ್ನ ಮಗನಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ. ಅವನಿಗೆ ಏನೇ ಇರಲಿ, ಮನೆಗೆ ನಾನ್ ವೆಜ್ ಇತ್ತು ಅಂದರೆ ಅವನಿಗೆ ಫಸ್ಟ್ ಬೇಕಾಗಿರೋದು ಈರುಳ್ಳಿ ಬೇಕು. ಈರುಳ್ಳಿ ಸ್ಕಿಪ್ ಮಾಡಿದ್ರೆ ತಿಂತಾನೆ ಅವ್ನು. ಫಸ್ಟ್ ಬೇಕಾಗಿರೋದೇ ಈರುಳ್ಳಿ. ನೋಡಿ ಯಾವ ಥರ ಆಗಿದೆ ಚಿಕನ್, ಚೆನ್ನಾಗಿದೆ ಅಲ್ವಾ? ನೋಡಿ, ಮೊಸರು ಇಲ್ಲದೆ ಊಟನೂ ಮಾಡಲ್ಲ ಅವನು. ಮತ್ತು ಮೊಸರು ಬೇಕು, ಈರುಳ್ಳಿ ಬೇಕು ನಾನ್ ವೆಜ್ ಇದ್ದರೆ ಅವನಿಗೆ. ನೋಡಿ ಊಟ ಮಾಡ್ತಾನೆ ನೋಡಿ. ಇವನೇ ನನ್ನ ಮಗ ರಾಮಚರಣ್. ಅಬ್ಬಾ ತುಂಬ ಕೀಟ್ಲೆ ಮಾಡ್ತಾನೆ, ನೋಡೋಕೆ ಹಂಗಿದ್ದಾನೆ. ಅಬ್ಬಾ ಇವಳಂತರೂ ಇನ್ನೂ ಮಾತೇ ಆಡಲ್ಲ, ಮಾತಾಡಲ್ಲ ಇವಳು. ನನ್ನ ಮಗಳು, ದೊಡ್ಡ ಮಗಳು. ಇನ್ನೊಬ್ಳೆಲ್ಲ ಆಚೆ ಹೋಗಿದ್ದಾಳೆ ನೋಡೀಗ. ಕಾರ್ಟೂನ್ ನೋಡ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾನೆ. ಕಾರ್ಟೂನ್ ಫೋನ್ ಮೊಬೈಲ್ ರಿಮೋಟ್ ಕೈಯಲ್ಲಿತ್ತು ಅಂದರೆ ಯಾರೂ ಬೇಕಿಲ್ಲ ಅವನಿಗೆ. ರಿಮೋಟು TV 2 ಬೇಕು ಅವನಿಗಷ್ಟೇ. ಇವ್ರು ಗೊತ್ತು ನೋಡ್ರಿ, ನಮ್ಮ ಹಸ್ಬೆಂಡ್ ಇವರು. ಇವ್ರಿಗೆ ಊಟಕ್ಕೆ ಕೊಟ್ಟಿದ್ದೀನಿ. ಇವ್ರು ರೈಸು, ಪಲಾವ್ ರೈಸು, ಮತ್ತು ಅದಕ್ಕೆ ದಾಲ್ಚಾ. 1 ನಿಮಿಷ ಇರೋ, ಹಾಕ್ತೀನಿ. ತಗೋ ನೋಡು, ಸಾಕಾ? ಅನ್ನ ಫಸ್ಟ್ ಕಲಸು, ಅನ್ನ ಕಲಸಿದ್ಮೇಲೆ ಹಾಕ್ತೀನಿ. ಹಂಗೆ ಹಾಕ್ಕೊಂಡ್ರೆ ಹೆಂಗ? ಸರಿ ಆಯಿತು, ಓಕೆ, ತಿನ್ನು. ನಮಗೆ ಊಟ ಆದಮೇಲೆ ಮಾವಿನ ಹಣ್ಣು, ಯಾಕಂದರೆ ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಅದಕ್ಕೆ ಊಟ ಆದಮೇಲೆ ಪ್ರತಿದಿನ ಒಂದು ತಿನ್ನಲೇಬೇಕು. ತಿಂದ್ರೇ ಅದು ಮನಸ್ಸು ತೃಪ್ತಿ ಆಗುತ್ತೆ. ಈಗ ಬೇರೆ ಮಾವಿನ ಹಣ್ಣು ಸೀಸನ್, ಅದು ಇನ್ನೂ ಒಂದು 10 ಡೇಸ್ ಇದೆ ಅಷ್ಟೇ. ಆಲ್ರೆಡಿ ಮಳೆ ಬರ್ತಿದೆ, ಮುಗೀತಾ ಇದೆ ಮಾವಿನ ಹಣ್ಣು ಸೀಸನ್ನು. ಅದಕ್ಕೆ ಪ್ರತಿದಿನ ಈಗ ಮಾರ್ಕೆಟಿಗೆ ಹೋದಂಗೆಲ್ಲ ಒಬ್ಬರಲ್ಲಿ ತಂದೇ ತರ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ. ನನಗಂತೂ ತುಂಬ ಖುಷಿ ಆಗ್ತಿದೆ. ಮತ್ತು ರೀಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೆ ನೋಡ್ತಾ ಇರಿ. ನಿಮಗೋಸ್ಕರ ನಾನು ಯಾವಾಗಲೂ ವಿಡಿಯೋ ಮಾಡ್ತಾನೆ ಇರ್ತೀನಿ, ನೋಡ್ತಾನೆ ಇರೋಣ. ಓಕೆ, ಬಾಯ್.